ನಮಸ್ಕಾರ ಸ್ನೇಹಿತರೆ. ತಮ್ಮೆಲ್ಲರಿಗೂ SRG5 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಕ್ಬರ್ ಮಿನಾಯಕ್ ಮಾತಾಡೋದು. ನಿನ್ನೆ ಕೋಲಾರ ತಾಲೂಕಿನ ಚಾಕರಸನಹಳ್ಳಿ ಗ್ರಾಮ, ಆ ಗ್ರಾಮದಲ್ಲಿ ನಡೆದ ಒಂದು ಘಟನೆ ಎಲ್ಲರೂ ಕರುಳು ಚುರುಕನ್ನತ್ತ ಸ್ನೇಹಿತರೆ. ಏನಪ್ಪ, ಮನುಷ್ಯ ಆಗ್ತಾಯಿಲ್ಲ, ಮೃಗ ಆಗ್ತಾಯಿದ್ದಾನೇನು. ಮೃಗಕ್ಕಿಂತ ಕಡೀರಿ, ಮೃಗಕ್ಕಾದರೂ ಕರುಣೆ ಅನ್ನೋದು ಇರ್ತೈತಿ. ಕೆಲವೊಂದು ವಿಷಯದಲ್ಲಿ. ಆ ಮೃಗಕ್ಕಿಂತ ಕಡೆ ರಾಕ್ಷಸರಿಗೂ ತಾಯಿ ಅನ್ನೋದೊಂದು ಕಳ್ಳಿರ್ತೈತಿ. ಆ ರಾಕ್ಷಸರ ಕಡೆ ಆಗ್ಬಿಟ್ರೆ ಅವರು. ನೋಡಿ ಹೇಳ್ತೀನಿ, ಏನಾಗುತ್ತಂತಂದರೆ, ಒಂದು ಘಟನೆ ಇದು. ಸಾಯಂಕಾಲ ಒಂದು 6:30 ಆಗಿರ್ತೈತಿ. ತಾಯಿ ಇನ್ನೂ ಮನೆಗೆ ಬಂದಿಲ್ಲ ಅಂತಂದು ಮಗ ಏನು ಮಾಡ್ತಾನಂದ್ರೆ ಹೊಲದ ದಾರಿ ಹಿಡ್ಕೊಂಡು ಹೋಗ್ತಾನೆ. ತಾಯಿ ಮೇವು ತರಕ್ಕೆ ಹೋದಕ್ಕೆ ಇನ್ನೂ ಬಂದಿಲ್ಲ ಅಂತಂದು ಹೋದಾಗ ಆ ತಾಯಿ ಮೇಲೆ ಬಟ್ಟೆನೇ ಇರಲ್ಲ ಸ್ನೇಹಿತರೆ. ಯಾರೋ ಒಬ್ಬರು ನೇಣು ಹಾಕಿ ಸ್ಥಿತಿಯಲ್ಲಿ ಇರ್ತಾರೆ ಅವರು. ಅದು ನೋಡ್ಬಿಟ್ಟು ಅವನಿಗೆ ಅದು ನೆನೆಸಂದರೆ ಪ್ರತಿಯೊಬ್ಬರಿಗೂ ಕಣ್ಣು ಚುರುಕಣಂತ ಅಂಥದ್ದು ಮಗ ನೋಡಿರ್ತಾನೆ. ತನ್ನ ತಾಯಿನ ಆ ಸ್ಥಿತಿಯನ್ನು ನೋಡಿದಾಗ ಆ ಮಗುಗೆ ಹೆಂಗಾಗಿರ್ಬೇಕು. ನೀವು ಒಂದು ಕ್ಷಣ ಯೋಚನೆ ಮಾಡಿ ಸ್ನೇಹಿತರೆ. ಯಾಕೆ ಈ ಥರ ಆಗ್ತಾಯಿದ್ರು ಅಂತ ಗೊತ್ತಾಗ್ತಾಯಿಲ್ಲ ಮನುಷ್ಯರು. ಆ ಹೆಣ್ಮಗಳಿಗೆ ನಾರಾಯಣಮ್ಮ ಅಂತ ಆ ಹೆಣ್ಮಗಳು 70 ವರ್ಷ ಆಗಿರ್ತೈತಿ. ನಾವು ಒಂದು ಮೊನ್ನೆ ಒಂದು 13 ವರ್ಷದ್ದು 12 ವರ್ಷದ್ದು ಚಿಕ್ಕ ಮಕ್ಕಳಿಗೆ ಏನಂತಾರಲ್ಲ, ಇದು ಮಾಡಿದ್ದು ನೋಡಿದ್ವಿ. ಇದು ಏನು ರೀ, 70 ವರ್ಷದ ಆ ಒಂದು ಹೆಣ್ಮಗಳು ತಾಯಿ ಸಮಾನ, ಅಜ್ಜಿ ಸಮಾನ. ಅಂಥ ಹೆಣ್ಮಗಳಿಗೆ ಏನಪ್ಪ, ಎಲ್ಲಿ ಹೋಗ್ತಾ ಇದೇನೋ ಗೊತ್ತಾಗ್ತಾಯಿಲ್ಲ. ನಮ್ಮ ಒಂದು ಜನ ಈ ಕೆಲವೊಂದು ವಿಷಯದಲ್ಲಿ ಏನಾಗ್ತಾರೋ ಗೊತ್ತಾಗ್ತಾಯಿಲ್ಲ ಸ್ನೇಹಿತರೆ. ಏನು ಮಾಡಿದ್ರೂ ಗೊತ್ತಿಲ್ಲ. ಯಾಕಂದರೆ ಅದು ಇನ್ನೂ ವೇಮಗಲ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗೈತಿ. ಪೊಲೀಸರು ಕೂಡ ತುಂಬ ಚುರುಕಾಗಿ ಅದನ್ನು ಪ್ರಕರಣ ಭೇದಿಸ್ತಾ ಇದ್ದಾರೆ, ಏನಾಗಿದೆ ಅಂತಂದು. ಯಾಕೆಂದರೆ ಸುಮ್ಮನೆ ಹೇಳೋಕ್ಕೆ ಇದೇ ಆಗಿದೆ ಅಂತ ಹೇಳಬಾರ್ದಲ್ವ. ಯಾಕಂದ್ರೆ ನಾನು ಆ ಒಂದು ಫೋಟೋ ಕೂಡ ಹಾಕ್ತಾಯಿಲ್ಲ. ಎಲ್ಲರಿಗೂ ಮನೆ ಮರ್ಯಾದೆ ಒಂದೇ, ಸರಿನಾ ಸ್ನೇಹಿತರೆ? ಯಾಕೋ ಏನೋ ಗೊತ್ತಿಲ್ಲಪ್ಪ, ತುಂಬ ಬೇಜಾರಾಗ್ತದೆ ರೀ. ತುಂಬ ಅಂದರೆ ಮತ್ತು ಆ ಮಗ ಹೇಳ್ತಾನೆ, ನಮಗಿಲ್ಲಿ ಯಾರೂ ವೈರಿಗಳಿಲ್ಲ ಅಂತ ಹೇಳ್ತಾಯಿದ್ದೆ ನಾವು. ನಮ್ಮ ಊರಲ್ಲಿ ನಮ್ಗೆ ಯಾವುದೇ ಥರ ವೈರಿಗಳಿಲ್ಲ, ನಾವೆಲ್ಲರ ಚೆನ್ನಾಗಿದ್ದೀವಿ ಅಂತ ಹೇಳ್ತಾನೆ. ಹಾಗಾದರೆ ಯಾರು ಮಾಡಿದವರು ನೋಡೋಣ ಸ್ನೇಹಿತರೆ. ಈ ಒಂದು ಪ್ರಕರಣವನ್ನು ಭೇದಿಸ್ತಾ ಇದ್ದಾರೆ ಪೊಲೀಸವರು. ಇನ್ನೂ ಎಲ್ಲೆಲ್ಲಿ ಇರ್ತದೋ ಗೊತ್ತಿಲ್ಲ. ಯಾರು ಮಾಡಿದ್ರಂತ ಆರೋಪಿ ಇನ್ನೂ ಪತ್ತೆಯಾಗಿಲ್ಲ. ನಾವೆಲ್ಲ ನೋಡ್ತಾ ಇದ್ದೀವಿ. ಮೊನ್ನೆ ಜೈಲಿಂದ ಬಂದವರು ಒಂದು ಸಿಟಿನಿಂದ ಜೈಲಿಗೆ ಹೋಗಿರ್ತಾರೆ. ಒಂದು ಅಪರಾಧ ಮಾಡಿ ಹೋಗಿರ್ತಾರೆ. ಕೆಲವೊಬ್ಬರು ಅಪರಾಧ ಮಾಡದೇ ಹೋಗಿರ್ತಾರೆ. ಆ ಜೈಲಿಂದ ಬಂದಾದಮೇಲೆ ಮಾತಾಡ್ತಾರಲ್ಲ, ಅದನ್ನು ವಿಡಿಯೋ ನೋಡಿಬಿಟ್ಟರೆ ಅಪರಾಧಗಳು ಆಗೋ ಕಡಿಮೆ ಆಗಬೇಕು. ಆದರೂ ಕೂಡ ಮಾಡ್ತಾಯಿದ್ದಾರೆ. ಏನೂ ಓದಾಗ್ತಾಯಿಲ್ಲ ಸ್ನೇಹಿತರೆ. ತುಂಬ ಏನಂತಾರಲ್ಲ, ನಮ್ಮ ಮಾನವ ಕುಲಕ್ಕೆ ಒಂದು ಕಪ್ಪು ಚುಕ್ಕೆ ಅಂತ ಹೇಳ್ಬೋದು, ಸರಿನಾ ಸ್ನೇಹಿತರೆ? ನಮ್ಮ ನಾರಾಯಣಮ್ಮವ್ರಿಗೆ ಇದಕ್ಕೆ ಒಂದು ಏನಂತಾರಲ್ಲ, ನ್ಯಾಯ ಸಿಗಬೇಕು. ಅವ್ರಿಗೆ ಅವ್ರ ಮಗ ಒಂದು ನ್ಯಾಯ ಸಿಗಬೇಕು. ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು. ಒಂದು 70 ವರ್ಷದಲ್ಲಿ ನಾರಾಯಣಮ್ಮವರು ನೋಡಿ, ಮೊದಲು ತಂದೆ ತಾಯಿಗೆ ಮಗಳಾಗಿ, ಗಂಡನಿಗೆ ಹೆಂಡತಿಯಾಗಿ, ಮಕ್ಕಳಿಗೆ ತಾಯಿಯಾಗಿ, ಮೊಮ್ಮಕ್ಕಳಿಗೆ ಅಜ್ಜಿಯಾಗಿ ಜೀವನದ ಇಷ್ಟೆಲ್ಲ ಹಂತಗಳನ್ನು ನಿಭಾಯಿಸಿದವ್ರಿಗಿಂತ ಸ್ಥಿತಿ ಆಗಿದೆ ಸ್ನೇಹಿತರೆ. ಇದು ಒಂದು ಮಾನವ ಕುಲಕ್ಕೆ ಕಪ್ಪು ಚುಕ್ಕೆನೇ ಇದು. ನಾರಾಯಣಮ್ಮವರು ಅವ್ರ ಸಾವು ಯಾವ ಥರ ಆಗಿದೆ ಅನ್ನೋದ್ರ ಬಗ್ಗೆ ಆದಷ್ಟು ಬೇಗ ನಮ್ಮ ಪೊಲೀಸ್ ಇಲಾಖೆ ಕೂಡ ಅದನ್ನು ಪತ್ತೆ ಹಚ್ತಾರೆ.
ಅಪರಾಧಿಗಳಿಗೆ ಏನು ಶಿಕ್ಷೆ ಕೊಡಬೇಕು ಆದಷ್ಟು ಬೇಗ ಸಿಗುತ್ತೆ ಸ್ನೇಹಿತರೆ. ಇದ್ರ ಬಗ್ಗೆ ಮುಂದೆ ಮಾತಾಡೋಕ್ಕಾಗ್ತಾಯಿಲ್ಲ ಸ್ನೇಹಿತರೆ. ಮತ್ತೆ ಮುಂದೆ ನೋಡಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.